ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದರೆ ಸಿಂಹದ ಗವಿದ ಹಾಕಲ್ಪಟ್ಟಿದ್ದಾಗ ಅಲ್ಲಿ ಮುದ್ರೆ ಹಾಕಲ್ಪಟ್ಟ ಆ ಒಂದು ಗವಿಗೆ, ಹಲ್ಲೆಲೂಯಾ, ಅಲ್ಲಿ ಹಸಿದಂತ ಸಿಂಹಗಳು ಬಾಯಿ ತೆರೆದು ಕುಂತಿದ್ದವು ಹರ್ಕೊಂಡು ತಿನ್ನೋದಕ್ಕಾಗಿ. ಹಲ್ಲೆಲೂಯಾ. ಅಲ್ಲಿ ನೋಡ್ತಾ ಇದ್ದೀವಿ ಏನಂತಂದ್ರೆ, ಆತನಿಗೆ ಮುದ್ರೆ ಹಾಕಿದಾಗ ಬಿಡಿಸಬೇಕು ಎಂಬುದಾಗಿ ಬೇಕಾದಷ್ಟು ಬೇಚಾಡಿದ್ದಾನ ಆತನ. ರಾಜನೇನ್ ಮಾಡಿದ, ಈ ದಾನಿಯಲ್ಲಿಗೆ ಹೆಂಗಾರ ಮಾಡ್ಬೇಕು, ಬಿಡಿಸ್ಬೇಕಂತ ಹೇಳಿ. ಪಬ್ಲಿಕ್ ಏನ್ ಮಾಡಿದ, ರಾಜರೇ ಅವ ನಿಮ್ಮ ಮಾತಿಗೆ ಒಪ್ಪಲ್ವ, ನೀವು ಏನ್ ಕಾನೂನು ಜಾರಿ ಮಾಡಿ ಒಪ್ಪಲ್ವ, ಬಾರ್ ಬರ್ಬೇಕು, ಅವ್ನ ದಿಮಾಗ್ದಾಗ ಹಾಕ್ಬೇಕು, ಬಾರ್ ಬರ್ಬೇಕು, ಇತ್ತಿಂದ ಬರ್ಬೇಕು ಹಾಕ್ಬೇಕು, ಆತಿಂದ ಬರ್ಬೇಕು ಹಾಕ್ಬೇಕು. ಅವ್ನ ದಿಮಾಗ್ ಪೂರ ಖರಾಬ್ ಮಾಡಿದ್ದು, ರಾಜ ದಿಮಾಗ್ ಪೂರ ಖರಾಬ್ ಆಗಿದ್ದ. ಆತಂದ ಈಗ ಏನ್ ಮಾಡಿ ಬಚಿಸ್ಬೇಕಂತ, ಈಗ ಬಚಿಸ್ಲಕ್ ಆಗಲ್ಲ. ಈಗ ಹಾಕಿದ ನಾನೇ ಕಾನೂನು ತಯಾರು ಮಾಡಿದ ಅಂದಿನ ಮೇಲೆ, ಈ ಕಾನೂನು ನಡಿಬೇಕಂದ ಮೇಲೆ ಅವ್ನಿಗೆ ಬಚಿಸ್ಲಕ್ಕಾಗಲ್ಲ ಅಂತೇಳಿ ಸಿಂಹದ ಗವಿದಾಗ ಹಾಕ್ಲಿಕ್ಕೆ ಆರ್ಡರ್ ಕೊಡ್ತಾನೆ. ಹಲ್ಲೆಲೂಯಾ. ಅದು ರಾಜಗೆ ಏನೈತಿ ಧ್ಯಾನಿ, ಸಿಂಹದ ಗವಿದಾಗ ಹಾಕಿ, ಸಂಕಳಿ ಹಾಕಿ, ಕೀಲಿ ಹಾಕಿ, ಮುದ್ರೆ ಹಾಕಿ, ಸಿಲ್ ಹಾಕಿ ಮನೆಗೆ ಹೋಗಿ ಬೆಳಗ್ಗನ ಓಡಾಡತ್ತಾನ. ಅಂತೇನ ದಾನಿಯೇಲ್ ಸಾಕು, ಹುಲಿಗಳು ಅವನಿಗೆ ತಿಂದು ಹಾಕು, ಸಿಂಹಗಳು ಅವನಿಗೆ ತಿಂದು ಹಾಕಿ, ಅವನು ಹಿಗ್ಗಿದ್ರು. ಹಲ್ಲೆಲೂಯಾ. ಅಲ್ಲಿ ಹಸಿರು ಕೂತಿದಂತ ಸಿಂಹಗಳು, ಕಟ್ಟಾಕಿರಂತ ಸಿಂಹಗಳು. ಹಲ್ಲೆಲೂಯಾ. ಈಗ ಕುಫಾದಾಗ ಬಿಡ್ಬೇಕ, ಆ ಗವಿದಾಗ ಬಿಡ್ಬೇಕಾದ್ರೆ ಆ ಗವಿಗೆ ಆಲ್ರೆಡಿ ಮುಚ್ಚಿದ, ಈಗ ಅಲ್ಲಿ ಹೊರಗೆ ಓಡಾಗಲಂತ ಯಾನ್ ಬರಲ್ಲ. ಹಲ್ಲೆಲೂಯಾ. ಹ್ಯಾಂಗ ಮಾಡ್ಬೇಕು, ಬಿಡಿಸ್ಬೇಕು, ಹ್ಯಾಂಗ ಮಾಡಿ ಬಿಡಿಸ್ಲಿ, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗನ್ನ ಉಪವಾಸ ಉಳ್ದನ, ರಾಜ್ಯನ ಉಪವಾಸ ಉಳಿದು ಮುಂಜಾನೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ಆತ ನಿದ್ದೆ ತಪ್ಪೋಯ್ತು, ರಾಜ್ಯ ನಿದ್ದೆ ತಪ್ಪೋಯ್ತು. ಬಿಡಿಸ್ಬೇಕು, ದೇವರು ಬಿಡಿಸುವಂತ ನಮಗೆ ಕಟ್ಟಾಕುವಂತ ದೇವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಆತನು ಮೊಳಕಲ್ಲಿ ಹಾಕಿ ಪ್ರಾರ್ಥನೆ ಮಾಡುವಾಗ ಮೇಲ್ಪರಲೋಕದ ಬಾಗಿಲು ತೆರೆದಿದೆ. ಹಲ್ಲೆಲೂಯಾ. ಪರಲೋಕದಿಂದ ದೇವರು ಬಂದು ಸಿಂಹದ ಬಾಯಿಗಳನ್ನು ಕಟ್ಟಿ ಹಾಕಿಬಿಟ್ಟಾರೆ. ಹಲ್ಲೆಲೂಯಾ. ಸಿಂಹದ ಬಾಯಿಗಳನ್ನು ಕಟ್ಟಿ ಹಾಕಿದ್ದಾರೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಮುಂಜಾನೆ ನೋಡುವಾಗ ದಾನಿಯೇಲನೇ, 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 ಜೀವ ಸ್ವರೂಪನಾದ ದೇವರು ನಿನಗೆ ರಕ್ಷಣೆ ಕೊಟ್ಟಿದ್ದಾನೇನಪ್ಪ, ನಿನಗೆ ಬಿಡುಗಡೆ ಕೊಟ್ಟಿದ್ದಾನೇನು, ನೀನ್ ಜೀವವಾಗಿದ್ದೇನು. ದುಃಖ ಭಾವದಿಂದ ಬಂದು ಆತನು ಗವಿಯಲ್ಲಿ ಮುಖ ಹಾಕಿ ನೋಡ್ತಾನೆ. ದಾನಿಯೇಲನೇ, ದಾನಿಯೇಲನೇ, ನಿನಗೆ ನೀನು ನಿತ್ಯವೂ ಜಪಿಸುವ ಜೀವ ಸ್ವರೂಪನಾದ ದೇವರು ನಿನಗೆ ರಕ್ಷಣೆ ಮಾಡಿದಾನೇನಪ್ಪ ಅಂತ ಕೂಗಿದ ಕೂಡಲೇ, ರಾಜ್ಯನೇ ಚಿರಂಜೀವಿ ಆಗಿರು. ಹಲ್ಲೆಲೂಯಾ. ರಾಜ್ಯನೇ ಚಿರಂಜೀವಿ ಆಗಿರು. ನನ್ನ ದೇವರು ಹೇಗೋ ನನಗೆ ತನ್ನ ದೂತರನ್ನು ಕಳಿಸಿ ಸಿಂಹದ ಬಾಯಿ ಕಟ್ಟಿ ನನಗೆ ರಕ್ಷಣೆ ಕೊಟ್ಟಿದ್ದಾನೆ, ನಾನು ಜೀವವಾಗಿದ್ದೇನೆ. ದೇವರು ನಿನಗೂ ಕೂಡ ಏನು ಕೆಟ್ಟದ್ದು ಮಾಡಿಲ್ಲ, ನಿನಗೂ ಕೂಡ ದೇವರು ಆಶೀರ್ವಾದ ಮಾಡಿದ್ದಾನೆ. ಹೆಚ್ಚಿದ್ದಾಗ ಅದೇ ಗಳಿಗೆಯಲ್ಲಿ ಆತನಿಗೆ ಹೊರಟಿದ್ದಾಕಿ ಇವ್ರೇನ್ ಚಾಡಿ ಚಾಡಿ ಹೇಳಿದ್ರು ನೋಡ್ರಿ, ಬಾಸ್ದಾಗ ಬಂದ್ ರಾಜ ದಿಮಾಗ್ ಖರಾಬ್ ಮಾಡಿರಲ್ಲ ಹೇಳ್ರಿ. ಅವ್ರ ಹೆಂಡ್ರು ಮಕ್ಕಳಿಗೆಲ್ಲ ಹಾಕಿದ್ರು ಒಳಗೆ ಅಂತಿಕಿನೇ ಹೇಳ್ಕೊಂತಂದು ಸುಳ್ಳು ಹೇಳಿರಲ್ಲ. ಸುಳ್ಳು ಸಾಕ್ಷಿಗಳು ದೇವ್ರ ವಾಕ್ಯ ಹೇಳ್ತದ, ಸುಳ್ಳು ಸಾಕ್ಷಿ ಹೇಳ್ಬೇಡ್ರಿ, ಸುಳ್ಳು ಮಾತಾಡ್ಬೇಡ್ರಿ. ಹಲ್ಲೆಲೂಯಾ. 10 ಆಜ್ಞೆಗಳದಾಗ ಏನದ, ಸುಳ್ಳು ಸಾಕ್ಷಿ ಹೇಳ್ಬೇಡ್ರಿ, ಬಹಳ ಮುಖ್ಯ ಅದ. ಹಲ್ಲೆಲೂಯಾ. ಸುಳ್ಳು ಸಾಕ್ಷಿ ಹೇಳ್ಬೇಡ್ರಿ. ಸುಳ್ಳಾಡೋದು ಬಿಡತ್ತಿದವನು, ಸುಳ್ಳಿನ ಮೇಲೆ ಸುಳ್ಳಾಡತ್ತಿದ್ದೆ, ಸುಳ್ಳಿನ ಮೇಲೆ ಸುಳ್ಳಾಡತ್ತಿದ್ದೆ. ಹಲ್ಲೆಲೂಯಾ. ಅಲ್ಲಿ ಸುಳ್ಳು ಸಾಕ್ಷಿಗಳನ್ನು ಹೇಳಿ ದಾನಿಯೇಲನಿಗೆ ಸಿಂಹದ ಗವಿದ ಹಾಕಿದವ್ರು ಯಾರು ನೋಡ್ರಿ, ಈ ದಾನಿಯೇಲ ಹೊರ ತೆಗೆದಕ್ಕೆ ಆ ಸಿಂಹದ ಗವಿದಾಗ ಅವ್ರ ಹೆಂಡರು, ಮಕ್ಕಳು, ಅವ್ರ ಕುಟುಂಬ, ಅವ್ರ ತಾಯಿ ತಂದೆ ಎಲ್ಲರೂ ಹಿಡಿದು ಒಳ ಹಾಕಿದ್ರ ಹಾರ್ಕೊಂಡ್ ಬಂದು ಸಿಂಹಗಳು ಅವ್ರಿಗೆ ಹರ್ಕೊಂತಿದ್ದಕ್ಕೆ. ಅಲ್ಲಿ ಮೇಲೆ ಅವ್ರಿಗೇನೋ ಭೂಮಿಗೆ ಬಿದ್ದಿಲ್ಲ, ಮ್ಯಾಲಿನ ಮೇಲೆ ಅದರಂತೆ ಹರ್ಕೊಂತಿದ್ದ ಅಂತೇಳಿ ದೇವ್ರ ವಾಕ್ಯ ಹೇಳ್ತದ್ರಿ. ಹಲ್ಲೆಲೂಯಾ. ಅಂತ ಪ್ರಿಯ ದೇವ್ರ ಮಕ್ಕಳೇ, ಕಷ್ಟ ಬರೋದಕ್ಕಿಂತ ಪೈಲೆ ಕಷ್ಟ ಬರ್ತಾವ ಅಂತ ಹೇಳಿ ನಿಮ್ಮ ಪಾಸ್ಟರ್ ಹೇಳ್ತಾರಿಲ್ರಿ ಅವರೇ, ನಿಮ್ಗೆಲ್ಲ ಕಷ್ಟಗಳು ಬರ್ತಾವ ನೋಡಿ, ಸಮಸ್ಯೆಗಳು ಬರ್ತಾವ ನೋಡಿ, ಮಾಟ ಮಂತ್ರಗಳು ಎದುರಾಯ್ತಾವ ನೋಡಿ, ಸೈತಾನ ಪೀಡೆಗಳು ನಿಮ್ಗೆ ಕಷ್ಟ
ಕುಂತಾವ್ ನೋಡಿ, ನಿಮ್ಮ ಕುಟುಂಬ ಹಾಳು ಮಾಡ್ತಾವ್ ನೋಡಿ, ನಿಮ್ಮ ಪಾಸ್ಟರ್ ಹೇಳ್ತಾವೆ ಇಲ್ಲಿ. ಹಲ್ಲೆಲೂಯಾ. ಹುಷಾರಾಗಿರಿ, ಪ್ರಾರ್ಥನೆ ಮಾಡಿ, ರಾತ್ರಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಇಲ್ಲಿ ರಾಜ್ಯನು ಬೆಳಗನ ಹೊತ್ತುಂಡಸ್ತನ ನಿದ್ದೆ ತಪ್ಪ ಬೆಳಗನ ಮಕ್ಕೊಂಡಿಲ್ಲ. ಹಲ್ಲೆಲೂಯಾ. ಆಪತ್ ಬಂದಿದಾಗ ನೀವು ನಾವು ಅದೇ ಮಾಡ್ತೇವೆ, ಬೆಳಗನ ಮಕ್ಕೊಂಡೇವು. ನಮ್ಮ ಮನೆಗೆ ಯಾರ್ಯಾರು ಒಬ್ರಿಗೆ ಬಂದು ಬಿಮಾರಿ ಅಂತಂದ್ರೆ ಬೆಳಗನ ಧಾರಪಡಿ ಇರ್ತವೆ, ನಾವು ಬೆಳಗನ ಅನ್ನ ಹೋಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಆಪತ್ ಬರೋದಕ್ಕಿಂತ ಪೈಲೇನೆ ಬೆಳಗಂದಾಗ ಚಲೋ ನಿದ್ದೆ ಮಾಡ್ಕೊತ ಒಮ್ಮೆ ಎದ್ದು ನಿಂತಿದ್ದಾಗ, ಎದ್ದು ಕುಂತಿದ್ದಾಗ ಬೆಳಗಂದ ಒಮ್ಮೆ ಪ್ರಾರ್ಥನೆ ಮಾಡೋದು ಭಾಳ ಮುಖ್ಯ ಅದ. ಮಸ್ಕಿನ ಪ್ರಾರ್ಥನೆ ಮಾಡೋದು ಭಾಳ ಮುಖ್ಯ ಅದ. ರಾತ್ರಿ ಪ್ರಾರ್ಥನೆ ಮಾಡೋದು ಭಾಳ ಮುಖ್ಯ ಅದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲೂಕನ ಸುವಾರ್ತೆಗೆ ಸೇರೋಣ.